ಹೆಲೋ KCET ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದು ನೋಡೋಣ. ತುಂಬ ಜನ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ. ಹಿಂದಿನ ವರ್ಷದ ಕಟ್ ಆಫ್ ನೋಡ್ತೀವಿ, ಈ ಕಾಲೇಜಲ್ಲಿ ರ್ಯಾಂಕ್ ಬಂದರೆ ನಮಗೂ ಸಿಗಬಹುದು ಅಂತ ಯೋಚನೆ ಮಾಡ್ತೀವಿ. ಹೇಗೆ ಅಲಾಟ್ ಆಗುತ್ತೆ ಏನು ಅಂತ ತುಂಬ ಜನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅಗತ್ಯನೂ ಇಲ್ಲ. ಆದರೂ ಒಂದಷ್ಟು ಐಡಿಯಾ ಇದ್ದರೆ ನಿಮಗೆ ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ಒಬ್ಬರು ಕೇಳಿದ್ರು, ಯಾವುದೋ ಒಂದು ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ 2AR ಕ್ಯಾಟಗರಿ ಅಂದ್ಕೊಳ್ಳಿ. 2AR ಅಂತ ಅಂದ್ಕೋತೀನಿ. 2AR ಕ್ಯಾಟಗರಿ, ಬಟ್ ಅವರು ಇಷ್ಟಪಡ್ತಾರೋ ಕಾಲೇಜಲ್ಲಿ ಆ 2AR ಕ್ಯಾಟಗರಿಲಿ ಯಾವುದೇ ರಿಸರ್ವೇಷನ್ ಇಲ್ಲ. ಸರ್, ನಾನು ಈ ಕಾಲೇಜು ಆಪ್ಷನ್ ಎಂಟ್ರಿ ಮಾಡೋದಿಲ್ಲ. ನಾನು ಹೇಳಿದೆ ಆಪ್ಷನ್ ಎಂಟ್ರಿ ಮಾಡಪ್ಪ, ತೊಂದರೆ ಇಲ್ಲ ಅಂತ. ಸರ್, ಅಲ್ಲಿ ಕಾಲೇಜಲ್ಲಿ 2AR ಕ್ಯಾಟಗರಿಗೆ ರಿಸರ್ವೇಷನ್ನೇ ಇಲ್ಲ, ನಾನು ಯಾಕೆ ಆಪ್ಷನ್ ಎಂಟ್ರಿ ಮಾಡಲಿ? ಸೊ ಆಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಕಷ್ಟ ಆಯಿತು, ಯಾಕೆಂದರೆ ಆ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವೇನಾದರೂ ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ, ನಿಮ್ಮ ಕ್ಯಾಟಗರಿಯಲ್ಲಿ ಆ ಕಾಲೇಜಲ್ಲಿ ಯಾವುದೇ ಸೀಟ್ ರಿಸರ್ವ್ ಆಗಿಲ್ಲ ಅಂದರೂ ಸಹ ಆಪ್ಷನ್ ಎಂಟ್ರಿ ಮಾಡಿ. ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳು ತುಂಬ ಇದೆ. ತುಂಬ ಜನ ಏನು ಅನ್ಕೋತಾರೆ, ಯಾವುದೋ ಒಂದು ಕ್ಯಾಟಗರಿ 3AR ಅಂದ್ಕೊಳ್ಳಿ. 3AR ಕ್ಯಾಟಗರಿಯಲ್ಲಿ ಇದ್ದೀನಿ ಸರ್, ನಾನು ಆಗ ಕಾಲೇಜಲ್ಲಿ ಇಲ್ಲ, ಸೊ ನನಗೆ ಆ ಕಾಲೇಜಲ್ಲಿ ಹೆಂಗೆ ಸಿಗೋದಿಲ್ಲ. ಸೀಟ್ ಮ್ಯಾಟ್ರಿಕ್ಸಲ್ಲಿ ತುಂಬ ಜನ ನೋಡಿರ್ತಾರೆ. ಇಲ್ಲ ಅಂದರೆ 3AR ಕ್ಯಾಟಗರಿ ತುಂಬ ಕಡಿಮೆ ಸೀಟ್ಸ್ ಇರುತ್ತೆ, ಯಾವುದೋ ಒಂದು ಕಾಲೇಜಲ್ಲಿ 1-2 ಸೀಟ್ ಇರುತ್ತೆ. ಸೊ ನನಗೆಲ್ಲಿ ಸಿಗುತ್ತೆ ಅಂತ ಅನ್ಕೋತಾರೆ. ಸೊ ಈ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡಲಿಕ್ಕೆ ನಾನು ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನೋ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೇಷನ್ಸಿಂದ ರಿಲ್ಯಾಕ್ಸ್ಡಾಗಿ ಕೇಳಿಸ್ಕೊಳ್ಳಿ. ಆದಷ್ಟು ತುಂಬ ಕಡಿಮೆ ಮಾಡಿದ್ದೀನಿ ಕಂಟೆಂಟ್ಸ್, ತುಂಬ ಆ್ಯಸ್ ಮಿನಿಮಮ್ ಆ್ಯಸ್ ಪಾಸಿಬಲ್. ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟೇ ಮಾತ್ರ. ಈ ಕಂಟೆಂಟ್ಸ್ ಯಾವುದು ನನ್ನ ಸ್ವಂತ ಕಂಟೆಂಟ್ಸ್ ಅಲ್ಲ, ಎಲ್ಲ ಇನ್ಫಾರ್ಮೇಷನ್ ಬುಲೆಟಿನ್, ಈ ವರ್ಷದ ಇನ್ಫಾರ್ಮೇಷನ್ ಬುಲೆಟಿನಿಂದ ತೊಗೊಂಡಿರೋದು. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಇನ್ಫಾರ್ಮೇಷನ್ ಬುಲೆಟಿನ್ ಡೌನ್ಲೋಡ್ ಆಲ್ರೆಡಿ ಮಾಡ್ಕೊಂಡಿರ್ತೀರಾ. ಮತ್ತೊಮ್ಮೆ ಮಗದೊಮ್ಮೆ ಓದಿ ಅರ್ಥ ಆಗುತ್ತೆ. ಇದರಲ್ಲಿ ಯಾವುದೋ ರಾಕೆಟ್ ಸೈನ್ಸ್ ಇಲ್ಲ, ಅರ್ಥ ಮಾಡ್ಕೊಳ್ಳೇಬೇಕು ಅಂತಿಲ್ಲ. ಅಟ್ಲೀಸ್ಟ್ ಒಂದಷ್ಟು ಸಿಂಪಲ್ ಸ್ಟೆಪ್ಸ್ ಆದರೂ ಅರ್ಥ ಆದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ನೋಡೋಣ, ವಾಟ್ ಈಸ್ ದ ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಎ ಸೀಟ್ ಅಂತ. ನಿಮಗೆ ಸೀಟು ಹೇಗೆ ಅಲಾಟ್ ಆಗುತ್ತೆ, ಡಿಫ್ರೆಂಟ್ ಕ್ಯಾಟಗರೀಸ್ ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್, ಹೈದ್ರಾಬಾದ್ ಕರ್ನಾಟಕ, ರೂರಲ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಎಲ್ರಿಗೂ ಹೇಗೆ ಅಲಾಟ್ ಆಗುತ್ತೆ ಅಂತ. ದ ಸೀಟ್ ಮ್ಯಾಟ್ರಿಕ್ಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಫಾರ್ ಈಚ್ ಡಿಸಿಪ್ಲಿನ್ ವಿಲ್ ಬಿ ಅಡಾಪ್ಟೆಡ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. ಅಲಾಟ್ಮೆಂಟ್ ಆಫ್ ಸೀಟ್ಸ್ಗೆ ಗೌರ್ಮೆಂಟಿಂದ ಸೀಟ್ ಮ್ಯಾಟ್ರಿಕ್ಸ್ ಅಪ್ರೂವ್ ಆಗಿ ರಿಲೀಸ್ ಆಗಿದೆಯಲ್ಲ, ಅದನ್ನೇ ಫಾಲೋ ಮಾಡ್ತಾರೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, 2 ಸರಿ ಸೀಟ್ ಮ್ಯಾಟ್ರಿಕ್ಸು ಅನೌನ್ಸ್ ಆಗಿದೆ. ಒಂದು ಸರಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂತು ಈ ಕೆಲವು ದಿನಗಳಿಂದ, ಮೊನ್ನೆನೋ ಇನ್ನೊಂದು ಅಂದರೆ ಕಾಲೇಜವರು ಸೀಟ್ಸ್ ಸರೆಂಡರ್ ಮಾಡಿದರು, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು, ಕಾಮೆಟ್ ಕೆ ಸೀಟ್ಸು. ಸೊ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಬಂತು, ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸ್. ಅದೇ ರೀತಿಯಲ್ಲಿ ಫಸ್ಟ್ ರೌಂಡ್ ಆದಮೇಲೂ ಒಂದಷ್ಟು ಕಾಲೇಜುಗಳು ಆ ಕಾಲೇಜವ್ರಿಗೆ ಫಿಲ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಸೀಟ್ ಸರೆಂಡರ್ ಮಾಡ್ತಾರೆ, ಮತ್ತು ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ಗೆ ಅನುಗುಣವಾಗಿ ಕೌನ್ಸೆಲಿಂಗ್ ಪ್ರೋಸೆಸ್ ನಡೆಯುತ್ತೆ. ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್. ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಕಾಲೇಜ್ ವೈಸ್ ಇತ್ತು, ಕೋರ್ಸ್ ವೈಸ್ ಇತ್ತು, ಹಾಗೆ ಕೆಳಗಡೆ ಹೋಗ್ತಾ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸು ಸಹ ಇತ್ತು. ಬೈ ಗೌರ್ಮೆಂಟ್ ವಿಲ್ ಬಿ ಹೋಸ್ಟೆಡ್ ಅಂತ KEA ವೆಬ್ಸೈಟ್ಗೆ ಹೋಗಿ ನೀವು ನೋಡ್ಬೋದು. ಈ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಸಿಗುತ್ತೆ. ಫಾರ್ ದ ಇನ್ಫಾರ್ಮೇಷನ್ ಆಫ್ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್, ಇಂಪಾರ್ಟೆಂಟ್ಲಿ ಪೇರೆಂಟ್ಸ್, ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಅಷ್ಟೊಂದು ಅರ್ಥ ಆಗುತ್ತೋ ಇಲ್ವೋ, ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಪೇರೆಂಟ್ಸ್ ಅಂತೂ ತುಂಬ ತಲೆ ಕೆಡಿಸ್ಕೊಂಡಿರೋದು ನಾನು ನೋಡಿದ್ದೀನಿ. ಬಿಫೋರ್ ದ ಬಿಗಿನಿಂಗ್ ಆಫ್ ದ ಫಸ್ಟ್ ರೌಂಡ್ ಆ್ಯಂಡ್ ಫ್ರಮ್ ಟೈಮ್ ಟು ಟೈಮ್ ಆಲ್ರೆಡಿ 2 ಸರಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತು. ನೆಕ್ಸ್ಟು ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಫಾಲೋಯಿಂಗ್ 3 ರೌಂಡ್ಸ್. ಇದು ನಿಮಗೆ ತುಂಬ ಚೆನ್ನಾಗೇ ಗೊತ್ತು. ಸೊ ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್ ಇರುತ್ತೆ, ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, 3 ರೌಂಡ್ ಇರುತ್ತೆ. ನಮಗೆಲ್ರಿಗೂ ಗೊತ್ತಿರೋದು ಇದು ವೆರಿ ಸಿಂಪಲ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. But the allotment of seats will be conducted in the following 3 rounds. Each round consists of 3 phases. ಒಂದೊಂದು ರೌಂಡಲ್ಲೂ 3 ಫೇಸ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ phase 1, phase 2, phase 3. ಸೆಕೆಂಡ್ ರೌಂಡಲ್ಲೂ phase 1, phase 2, phase 3. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ phase 1, phase 2, phase 3. ಮತ್ತು ಈಚ್ ಫೇಸಲ್ಲೂ ತುಂಬ ಇಟರೇಷನ್ಸ್ ಇರುತ್ತೆ. ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಇಟ್ರೇಷನ್ಸ್ ಇರ್ತವೆ. ಒಂದೊಂದು ಫೇಸಲ್ಲೂ 3 ರೌಂಡ್ ಇರುತ್ತೆ, ಒಂದೊಂದು ರೌಂಡಲ್ಲೂ 3 ಫೇಸ್ ಇರುತ್ತೆ. ಈಚ್ ಫೇಸಲ್ಲೂ ಲಾಟ್ ಆಫ್ ಇಟರೇಷನ್ಸ್ ಇರುತ್ತೆ. ಸೊ ನಾನು ಅಷ್ಟೊಂದು ಇನ್ ಡೆಪ್ತ್ ಹೋಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ 3 ರೌಂಡ್ ಇರುತ್ತೆ, ಈಚ್ ರೌಂಡಲ್ಲೂ 3 ಫೇಸ್ ಇರುತ್ತೆ, ಈಚ್ ಫೇಸಲ್ಲೂ ತುಂಬ ಇಟ್ರೇಷನ್ಸ್ ಇರುತ್ತೆ. ನಾವು ಲೆಟ್ ಅಸ್ ಸಿ ದ ಫ್ಲೋ ಚಾರ್ಟ್ ಫಾರ್ ಫಸ್ಟ್ ರೌಂಡ್. ಫ್ಲೋ ಚಾರ್ಟ್ ಅಂದರೆ ಎಲ್ಲರೂ ಸ್ಟೂಡೆಂಟ್ಸ್ಗದು ನೀಟಾಗಿ ಅರ್ಥ ಆಗುತ್ತೆ. ಇದೊಂದು ಚಿತ್ರ ಅಷ್ಟೇ.
ಇದನ್ನು ನೋಡಿದ್ರೆ ಸಿಂಪಲಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಥರ ಸೀಟು ನಮಗೆ ಅಲಾಟ್ ಆಗುತ್ತೆ ಅಂತ. ಫಸ್ಟ್ ಯಾರಿಗೆ ಸೀಟ್ ಅಲಾಟ್ ಮಾಡ್ತಾರೆ, ರ್ಯಾಂಕ್ 1 ಬರಲಿ ರ್ಯಾಂಕ್ 10 ಬರಲಿ, ಯಾರಿಗೆ ಅಲಾಟ್ ಮಾಡ್ತಾರೆ ಅಂದರೆ ಫಸ್ಟು ಸ್ಪೆಷಲ್ ಕ್ಯಾಟಗರಿಯವರಿಗೆ ಮಾತ್ರ ಅಲಾಟ್ ಮಾಡ್ತಾರೆ. ಫಸ್ಟ್ ತೊಗೊಳ್ಳೋದೇ ಸ್ಪೆಷಲ್ ಕ್ಯಾಟಗರಿ. ಯಾರು ಅವರು ಸ್ಪೆಷಲ್ ಕ್ಯಾಟಗರಿ? ಫಿಸಿಕಲಿ ಹ್ಯಾಂಡಿಕ್ಯಾಪ್. ಫಸ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್, ನೆಕ್ಸ್ಟ್ NCC ಅವ್ರಿಗೆ, ನೆಕ್ಸ್ಟು ಸ್ಪೋರ್ಟ್ಸ್ ಕೋಟಾದವ್ರಿಗೆ ಸೀಟ್ ಅಲಾಟ್ ಆಗುತ್ತೆ. ಆಮೇಲೆ ಆಲ್ ಎಲಿಜಿಬಲ್ SC ST ಕ್ಯಾಟಗರಿ 1, OBC ಅಂದರೆ 1A 2A 2B 3A 3B ಎಲ್ಲ ಬರುತ್ತೆ, ಆ್ಯಂಡ್ GM ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ ಸ್ಪೆಷಲ್ ಕ್ಯಾಟಗರೀಸ್, ಎಕ್ಸ್ ಡಿಫೆನ್ಸು, ಇವೆಲ್ಲ ಡಿಫ್ರೆಂಟ್ ಸ್ಪೆಷಲ್ ಕ್ಯಾಟಗರೀಸು ಸೇರಿಸ್ಕೊಂಡು ನೆಕ್ಸ್ಟು ಅಲಾಟ್ ಆಗುತ್ತೆ. ಫಸ್ಟು ಸ್ಪೆಷಲ್ ಕ್ಯಾಟಗರಿ, ನೆಕ್ಸ್ಟು ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ ಸ್ಪೆಷಲ್ ಕ್ಯಾಟಗರೀಸ್. ಈ ಸ್ಪೆಷಲ್ ಕ್ಯಾಟಗರೀಸಲ್ಲಿ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ NCC ಸ್ಪೋರ್ಟ್ಸ್ ಮಾತ್ರ ಬಂದಿತ್ತು. ಇಲ್ಲಿ ಎಕ್ಸ್ ಡಿಫೆನ್ಸು ಉಳಿದಿರೋಂಥ ಬೇರೆ ಎಲ್ಲ ಡಿಫೆನ್ಸ್ ಕ್ಯಾಟಗರಿ ಎಲ್ಲ ಬಂದಿರುತ್ತೆ. ಆರ್ಡರ್ ಆಫ್ ಅಲಾಟ್ಮೆಂಟ್, ಯಾವ ಆರ್ಡ್ರಲ್ಲಿ ಅಲಾಟ್ ಮಾಡ್ತಾರೆ? ಕಂಬೈನ್ಡ್ ಕೌನ್ಸಿಲಿಂಗ್ ಆದರೆ ಯಾವ ಆರ್ಡ್ರಲ್ಲಿ ಅಲಾಟ್ ಮಾಡ್ತಾರೆ? ನೀವೇನಾದರೂ ಮೆಡಿಕಲ್ ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿದರೆ ಫಸ್ಟು ಅಲ್ಲಿ ಚೆಕ್ ಮಾಡ್ತಾರೆ ನಿಮಗೆ ಸಿಗೋ ಚಾನ್ಸ್ ಇದೆಯಾ ಇಲ್ವಾ ಅಂತ. ನೀವೇನಾದರೂ ಆಯುಷ್ ಕೋರ್ಸಸ್ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಸಿಗೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಚೆಕ್ ಮಾಡ್ತಾರೆ. ಓನ್ಲಿ ಇನ್ ಇಂಜಿನಿಯರಿಂಗ್ ಯು ಹ್ಯಾವ್ ಗಾಟ್ ಎ ಕೋಟಾ ಕಾಲ್ಡ್ ಸೂಪರ್ ನ್ಯೂಮರರಿ ಕೋಟಾ. ಆ ಸೂಪರ್ ನ್ಯೂಮರರಿ ಕೋಟಾ ನಿಮಗೇನು ಎಲಿಜಿಬಿಲಿಟಿ ಇದ್ದು ನಿಮಗೇನೋ ಸಿಗೋ ಸಾಧ್ಯತೆ ಇದ್ದರೆ ಖಂಡಿತ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಇಲ್ಲ ನೀವು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಎಲ್ಲ ಆರ್ಕಿಟೆಕ್ಚರು ಎಕ್ಸಾಮ್ ಬರ್ತಿದ್ರಿ ಅಂತ ಆರ್ಕಿಟೆಕ್ಚರ್ಗೆ ಕನ್ಸಿಡರ್ ಮಾಡ್ತಾರೆ. ಇಲ್ಲ ನೀವೇನಾದರೂ ಫಾರ್ಮ್ ಸೈನ್ಸಸ್ಗೆ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದರೆ ಫಾರ್ಮ್ ಸೈನ್ಸಸ್ ಮಾಡ್ತಾರೆ. ನೆಕ್ಸ್ಟ್ B ಫಾರ್ಮ, ನೆಕ್ಸ್ಟು ಫಾರ್ಮ್ D ಕೋರ್ಸಸ್ನ ಕನ್ಸಿಡರ್ ಮಾಡ್ಕೋತಾರೆ. ದ ಕಂಪ್ಯೂಟರ್ ವಿಲ್ ಬಿಗಿನ್ ಅಲಾಟ್ಮೆಂಟ್ ವಿತ್ ದ ಸ್ಪೆಷಲ್ ಕ್ಯಾಟಗರಿ ಸೀಟ್ ಫಾರ್ ಫಿಸಿಕಲಿ ಡಿಸೇಬಲ್ಡ್. ಫಸ್ಟ್ ತಗೊಳ್ಳೋದೆ ಫಿಸಿಕಲಿ ಡಿಸೇಬಲ್ಡ್. ಇಲ್ಲಿ ನೋಡಿ ಫಿಸಿಕಲಿ ಡಿಸೇಬಲ್ಡ್, ಇಲ್ಲಿರೋದು ಅಷ್ಟೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತಿತ್ತು ಇಲ್ಲಿ. ಸೊ ಈಗ ಇಲ್ಲಿ ಫಿಸಿಕಲಿ ಡಿಸೇಬಲ್ ಅಂದು. ನೆಕ್ಸ್ಟು ಫಿಸಿಕಲಿ ಡಿಸೇಬಲ್ ಆದಮೇಲೆ ಸ್ಪೆಷಲ್ ಕ್ಯಾಟಗರಿ ಫಾರ್ ಫಿಸಿಕಲಿ ಡಿಸೇಬಲ್, ನೆಕ್ಸ್ಟ್ NCC, ನೆಕ್ಸ್ಟು NCC ಬರುತ್ತೆ. ಇಲ್ಲೇ ಇತ್ತು NCC ಇತ್ತು. ನೆಕ್ಸ್ಟ್ NCC ಆದಮೇಲೆ ಸ್ಪೋರ್ಟ್ಸ್ ಕ್ಯಾಟಗರಿ ಬರುತ್ತೆ. NCC ಆದಮೇಲೆ ಸ್ಪೋರ್ಟ್ಸ್ ಕ್ಯಾಟಗರಿ ಆಗುತ್ತೆ. ಇಲ್ಲಿ ಏನು ಹೇಳಿದ್ರಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್, NCC, ಸ್ಪೋರ್ಟ್ಸ್ ಕೋಟಾ, ಸೊ ಸೇಮ್ ಫ್ಯಾಷನಲ್ಲಿ ಅಲಾಟ್ ಆಗುತ್ತೆ. ನೆಕ್ಸ್ಟು NCC ಆಯಿತು, ಸ್ಪೋರ್ಟ್ಸ್ NCC ಆಯಿತು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಯಿತು, NCC ಆಯಿತು, ಸ್ಪೋರ್ಟ್ಸ್ ಆಯಿತು. ಕಂಪ್ಯೂಟರ್ ಸ್ಟಾರ್ಟ್ಸ್ ದ ಅಲಾಟ್ಮೆಂಟ್ ವಿತ್ ದ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್. ದ ಕಂಪ್ಯೂಟರ್ ಸ್ಟಾರ್ಟ್ಸ್ ದ ಅಲಾಟ್ಮೆಂಟ್ ವಿತ್ ದ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ ಆ್ಯಸ್ ಪರ್ ದ ರ್ಯಾಂಕ್ ಆ್ಯಂಡ್ ಆಪ್ಷನ್ಸ್. ಅವರ ರ್ಯಾಂಕ್ಗೆ ಅನುಗುಣ ಆ ಫಿಸಿಕಲಿ ಡಿಸೇಬಲ್ಡು ಬೇರೆ ರ್ಯಾಂಕ್ ಬಂದಿರ್ತಾರೆ. ಸೊ ಅಲ್ಲಿನೂ ಪ್ರಯಾರಿಟಿ ತೊಗೋತಾರೆ. ಯಾರು ಒಳ್ಳೆ ರ್ಯಾಂಕ್ ಬಂದಿರ್ತಾರೋ ಅವ್ರಿಗೆ ಫಸ್ಟು ಸೀಟ್ ಅಲಾಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಅವ್ರು ಯಾವ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಆ ಥರ ಅಲಾಟ್ ಮಾಡ್ಕೊಂಡು ಹೋಗ್ತಾರೆ. ಬಿಲಾಂಗಿಂಗ್ ಟು ದ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಟಗರಿ ಕ್ಯಾನ್ ಗಿವ್ ಆಪ್ಷನ್ಸ್ ಆ್ಯಸ್ ಪರ್ ದ ಸೀಟ್ ಮ್ಯಾಟ್ರಿಕ್ಸ್ ಇನ್ ದೀಸ್ ಕಾಲೇಜಸ್. ಎಲ್ಲ ಕಾಲೇಜಲ್ಲೂ 5% ಸೀಟ್ಸು ರಿಸರ್ವ್ ಆಗಿರುತ್ತೆ. ಆಫ್ಟರ್ ಅಲಾಟ್ಮೆಂಟ್ ಆಫ್ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಸೀಟ್ ಅಲಾಟೆಡ್ ಟು NCC ಕ್ಯಾಂಡಿಡೇಟ್ಸ್. ಸೊ NCCಯಲ್ಲೂ ಇನ್ನೂ ಜಾಸ್ತಿ ಡೀಟೇಲ್ಸ್ ಇತ್ತು, ನಾನು ಇನ್ ಡೆಪ್ತ್ ಹೋಗೋದಿಲ್ಲ. ಫಿಸಿಕಲಿ ಡಿಸೇಬಲ್ಡ್ ಆಯಿತು, ನೆಕ್ಸ್ಟ್ NCC ಆಯಿತು. ಲೈಕ್ ವೈಸ್ ಕ್ಯಾಂಡಿಡೇಟ್ಸ್ ಇನ್ ಸ್ಪೋರ್ಟ್ಸ್ ಕ್ಯಾಟಗರಿ, ತುಂಬ ಜನ ಸ್ಪೋರ್ಟ್ಸ್ ಕ್ಯಾಟಗರಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿರ್ಬೋದು, ಇಲ್ಲ ಸ್ಟೇಟ್ ರೆಪ್ರೆಸೆಂಟ್ ಮಾಡಿರ್ಬೋದು, ಯಾವುದು ಸ್ಪೋರ್ಟ್ಸ್ ಕ್ಯಾಟಗರಿ ಇರುತ್ತೆ. ವಿಲ್ ಬಿ ಅಲಾಟೆಡ್ ಇನ್ ಸ್ಪೋರ್ಟ್ಸ್ ಕೋಟಾ ಫಾರ್ ಇಂಜಿನಿಯರಿಂಗ್ ಸೀಟ್. ಆಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಸ್ಟ್ ಅಗೇನ್ಸ್ಟ್ ಸೂಪರ್ ನ್ಯೂಮರರಿ ಕೋಟಾ ಸೀಟ್ಸ್ ಇಫ್ ದೇ ಆರ್ ಎಲಿಜಿಬಲ್. ಅವ್ರು ಏನಾದ್ರೂ SNQ ಕೋಟಾಗೆ ಎಲಿಜಿಬಲ್ ಇದ್ದರೆ ಫಸ್ಟು ಸೂಪರ್ ನ್ಯೂಮರರಿ ಕೋಟಾದಲ್ಲೂ ಅವ್ರನ್ನ ಕನ್ಸಿಡರ್ ಮಾಡ್ಕೋತಾರೆ. ನೆಕ್ಸ್ಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಇನ್ ದ ಜನರಲ್ ಮೆರಿಟ್ ಕೋಟಾ. ಇದು ಎಲ್ರಿಗೂ ಗೊತ್ತಿರುತ್ತೆ. ಜನರಲ್ ಮೆರಿಟ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಇನ್ ದ ಜನರಲ್ ಮೆರಿಟ್ ಕೋಟಾ. ಇನ್ನು ಯಾವ ಕೋಟಾದಲ್ಲೂ ಅವ್ರು ಬರೋದಿಲ್ಲ. ಜನರಲ್ ಮೆರಿಟ್ ಕೋಟಾದವರು ತುಂಬ ನೀಟಾಗಿ ಕೇಳಿಸ್ಕೊಳ್ಳಿ, ನಿಮಗೆ ಜನರಲ್ ಮೆರಿಟ್ ಕೋಟಾದಲ್ಲಿ ಮಾತ್ರ ಅಲಾಟ್ ಆಗುತ್ತೆ. ಇನ್ನೂ ಒಂದಷ್ಟು ಪಾಯಿಂಟ್ಸ್ ಇದೆ ಜನರಲ್ ಮೆರಿಟ್, ಅದು ಫುಲ್ ಎಂಡ್ವರೆಗೂ ಕೇಳಿಸ್ಕೊಳ್ಳಿ. ಆಲ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫಸ್ಟ್ ಕನ್ಸಿಡರ್ ಫಾರ್ ಅಲಾಟ್ಮೆಂಟ್ ಇನ್ ದ ಜನರಲ್ ಮೆರಿಟ್ ಆ್ಯಸ್ ಪರ್ ದೇರ್ ಮೆರಿಟ್ ಆ್ಯಂಡ್ ರ್ಯಾಂಕ್ ಆ್ಯಂಡ್ ಆ್ಯಸ್ ಪರ್ ದ ಆಪ್ಷನ್ಸ್ ಗಿವನ್ ಬೈ ದೆಮ್. ಇದು ಎಲ್ಲ ರಿಸರ್ವ್ಡ್ ಕ್ಯಾಂಡಿಡೇಟ್ಸು ಕೇಳಿಸ್ಕೋಬೇಕು, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು ಕೇಳಿಸ್ಕೋಬೇಕು. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಆಲ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ 1A, 1AG, 1AR, 2AG, 2BG, 2BAR, 2BK, 3AG, 3AR
ಇನ್ನು SC ಜನರಲ್, ST ಜನರಲ್, ರೂರಲ್, ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ ಎಲ್ಲ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಸ್ಟ್ ಫಾರ್ ದ ಅಲಾಟ್ಮೆಂಟ್ ಇನ್ ದ ಜನರಲ್ ಮೆರಿಟ್ ಆ್ಯಸ್ ಪರ್ ದೇರ್ ಮೆರಿಟ್ ಆ್ಯಂಡ್ ರ್ಯಾಂಕ್. ಫಸ್ಟ್ ಎಲ್ಲರೂ ಬುಟ್ಟಿ ಕೈ ಹಾಕೋದೆ ಜನರಲ್ ಮೆರಿಟ್ ಕ್ಯಾಟಗರಿ ಬುಟ್ಟಿಗೆ. ಫಸ್ಟ್ ಎಲ್ಲ ರಿಸರ್ವ್ಡ್ ಕ್ಯಾಂಡಿಡೇಟ್ಸು ಫಸ್ಟು ಕೈ ಹಾಕೋದೆ ಜನರಲ್ ಮೆರಿಟ್ಗೆ ಆ್ಯಸ್ ಪರ್ ದೇರ್ ಮೆರಿಟ್ ಆ್ಯಂಡ್ ರ್ಯಾಂಕ್. ಅವ್ರದ್ದು ಏನಾದರೂ ಮೆರಿಟ್ ಚೆನ್ನಾಗಿತ್ತು ಅಂದರೆ ಅವ್ರ ಕ್ಯಾಟಗರಿಯಲ್ಲಿ ಅಲಾಟ್ ಆಗೋದಿಲ್ಲ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋದಾಗ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು 2AG ಅಂದ್ಕೊಳ್ಳಿ, ನಿಮ್ದು ಏನಾದರೂ ಒಳ್ಳೆ ರ್ಯಾಂಕ್ ಬಂದಿತ್ತು, ಜನರಲ್ ಮೆರಿಟಲ್ಲಿ ಇನ್ನೂ ಸೀಟ್ಸ್ ಇದೆ ಅಂದರೆ ನಿಮಗೆ ಸೀಟ್ ಅಲಾಟ್ ಆಗೋದು ಜನರಲ್ ಮೆರಿಟಲ್ಲಿ. ನಿಮಗೆ ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ ಒಂದು ಡೌನ್ಲೋಡ್ ಮಾಡ್ಕೊತೀರಾ ಕಾಲೇಜಲ್ಲಿ ಸೀಟ್ ಸಿಕ್ಕಿದ ಮೇಲೆ. ಅಲ್ಲಿ 2 ಕಾಲಮ್ ಇರುತ್ತೆ. ಒಂದು ಏನಿರುತ್ತೆ ಅಂದರೆ ಕ್ಲೈಮ್ಡ್ ಕ್ಯಾಟಗರಿ ಅಂತಿರುತ್ತೆ. ಕ್ಲೈಮ್ಡ್ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿ ಕ್ಲೈಮ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 2AG ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕಾಲಮ್ ಇರುತ್ತೆ ಅಲಾಟೆಡ್ ಕ್ಯಾಟಗರಿ ಅಂತಿರುತ್ತೆ. ನೀವೇನು ಕ್ಲೈಮ್ ಕ್ಯಾಟಗರಿ 2AG, ಅಲಾಟೆಡ್ ಕ್ಯಾಟಗರಿಯಲ್ಲಿ GM ಅಂತಿರುತ್ತೆ. ಅಂದರೆ ನೀವು ಕ್ಲೈಮ್ ಮಾಡಿದ್ದು 2AG, ಬಟ್ ನಿಮ್ಗೆ ಸೀಟ್ ಅಲಾಟ್ ಆಗಿರೋದು ಜನರಲ್ ಮೆರಿಟಲ್ಲಿ. ಯಾಕೆ ಜನರಲ್ ಮೆರಿಟಲ್ಲಿ ಅಲಾಟ್ ಆಯಿತು ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು, ನಿಮ್ಮ ಮೆರಿಟ್ ಚೆನ್ನಾಗಿತ್ತು, ಜನರಲ್ ಮೆರಿಟಲ್ಲಿ ಸೀಟ್ಸ್ ಇತ್ತು. ಫಸ್ಟು ನೀವು ಕೈ ಹಾಕೋದೇ ಜನರಲ್ ಮೆರಿಟ್ ಖೋಟಾಗೆ. ನೀವು ಅಂದರೆ KE ಅವರು. ಸೊ ಫಸ್ಟ್ ಇದೆಲ್ಲ ಖಾಲಿ ಆದ ಮೇಲೆ 2AG ಕ್ಯಾಟಗರಿಯಲ್ಲಿ ನೀವೇನಾದರೂ ಬಂದರೆ ನೆಕ್ಸ್ಟ್ 2AGಯಲ್ಲಿರೋ ಸೀಟ್ಸ್ ಮಾತ್ರ ಖಾಲಿ ಆಗುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ನೋಡೋಣ. ಈಗ ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟು ಅರ್ಥ ಮಾಡಿಸಲಿಕ್ಕೆ ಟ್ರೈ ಮಾಡ್ತೀನಿ. ರಿಸರ್ವ್ಡ್ ಕನ್ನಡ ಮೀಡಿಯಂ ರೂರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫಸ್ಟ್ ಅಲಾಟೆಡ್ ಇನ್ ಜನರಲ್ ಮೆರಿಟ್ ಕ್ಯಾಟಗರಿ. ಜನರಲ್ ಮೆರಿಟ್ ಅವರು ಕೇಳಿಸ್ಕೋಬೇಕು, ಕನ್ನಡ ಮೀಡಿಯಮ್ ಅವರು ಕೇಳಿಸ್ಕೋಬೇಕು, ರೂರಲ್ ಅವರು ಕೇಳಿಸ್ಕೋಬೇಕು. ಯಾಕೆಂದರೆ ಆಲ್ ಕನ್ನಡ ಆ್ಯಂಡ್ ರೂರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫಸ್ಟ್ ಅಲಾಟೆಡ್ ಇನ್ ಜನರಲ್ ಮೆರಿಟ್ ಕ್ಯಾಟಗರಿ. ದೆನ್ ಇನ್ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಮ್ ಆಫ್ ಜನರಲ್ ಮೆರಿಟ್ ಕ್ಯಾಟಗರಿ. ಏನಂದರೆ ಜನರಲ್ ಮೆರಿಟ್ GMR, ಇನ್ನೊಂದು GMK ಈ ಕ್ಯಾಟಗರಿ. ಫಸ್ಟು ಜನರಲ್ ಮೆರಿಟಿಗೆ ಕೈ ಹಾಕ್ತಾರೆ. ಜನರಲ್ ಮೆರಿಟಲ್ಲಿ ಖಾಲಿ ಆಯಿತು ಅಂದರೆ GM ರೂರಲ್ ಇಫ್ ಯು ಬಿಲಾಂಗ್ ಟು ರೂರಲ್. ನೆಕ್ಸ್ಟು GM ಕನ್ನಡ ಮೀಡಿಯಮ್ ಅಲ್ಲಿ ಹೋಗ್ತಾರೆ. ಆ್ಯಂಡ್ ಫೈನಲಿ ಇಲ್ಲೆಲ್ಲ ಖಾಲಿ ಆಗೋಯ್ತು ಅಂದ್ಕೊಳ್ಳಿ. GML ಖಾಲಿ ಆಯಿತು, GMR ಖಾಲಿ ಆಯಿತು, GMK ಖಾಲಿ ಆಯಿತು. ಫೈನಲಿ ಇನ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಆಫ್ ದ ರೆಸ್ಪೆಕ್ಟಿವ್ ಕ್ಯಾಟಗರಿ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ದ ಸೀಟ್ಸ್. ಲಾಸ್ಟಲ್ಲಿ ಅವರ ಕ್ಯಾಟಗರಿ ಕನ್ನಡ ಮೀಡಿಯಮ್ಮು 2AK ಅಂದ್ಕೊಳ್ಳಿ. 2AK ಅಂದರೆ ಕನ್ನಡ ಮೀಡಿಯಮ್, 2AR ಅಂದ್ಕೊಂಡ್ರೆ ರೂರಲ್ ಅಂತ. ಸೊ ಆ ಕ್ಯಾಟಗರಿಗೆ ಆಗ ಹೋಗುತ್ತೆ. ಫಸ್ಟು GMಗೆ ಹೋಗ್ತಾರೆ. ನೆಕ್ಸ್ಟು ಅವರೇನೋ ರೂರಲ್ ಇದ್ದರೆ GMRಲ್ಲಿ ಖಾಲಿ ಮಾಡ್ತಾರೆ, ಕನ್ನಡ ಮೀಡಿಯಮ್ ಇದ್ದರೆ GMKಯಲ್ಲಿ ಖಾಲಿ ಮಾಡ್ತಾರೆ. ಆಮೇಲೆ ಅವರು ಯಾವುದು ಕ್ಯಾಟಗರಿ ಇರುತ್ತಾರೆ ಅಂದ್ಕೊಳ್ಳಿ, 3AK ಅಂದ್ಕೊಳ್ಳಿ ಕನ್ನಡ ಮೀಡಿಯಮ್, 3AR 3A ಕ್ಯಾಟಗರಿ ರೂರಲ್. ಇಲ್ಲಿ ಹೋಗಿ ಅವ್ರ ಸೀಟು ತಗೊಳ್ತಾರೆ ಅಂದರೆ KE ಅವರು ಅಲಾಟ್ ಮಾಡ್ತಾರೆ ಅಂತ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಅವರು ಯೋಚನೆ ಮಾಡ್ತಿರ್ಬೋದು, ಏನು ಎಲ್ಲ ಆಯಿತು ನಮ್ಮ ಬಗ್ಗೆ ಮಾತಾಡ್ತಿಲ್ಲ ಅಂತ. ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಅಂಡರ್ 371J will also be considered for allotment of seats as per the reservation criteria. ಸೊ ನೆಕ್ಸ್ಟು ಇಷ್ಟೊತ್ತು ನಾನೇನೋ ಕತೆ ಹೇಳಿದೆ, ನಿಮ್ಗೆ ಅರ್ಥ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟು ಈಗ ನೋಡೋಣ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮಗೆ ನಾನು ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಇರೋದು, ಯಾವುದೇ ಕ್ಯಾಟಗರಿ ಆಗಿರಲಿ ನಿಮಗೆ ಫಸ್ಟು ಸಿಗೋದು ಜನರಲ್ ಮೆರಿಟಲ್ಲಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಸಿಂಪಲ್ ಎಕ್ಸಾಂಪಲ್, ಒಂದು 100 ಸೀಟ್ ಇದೆ ಅಂದ್ಕೊಳ್ಳಿ. 100 ಸೀಟ್ ಇದೆ ಅಂದ್ಕೊಳ್ಳಿ. ತುಂಬ ಲಕ್ಷಾಂತರ ಸೀಟ್ ಇದೆ, ಬಟ್ ನಾವು 100 ಅಂತ ತಿಳ್ಕೊಳ್ಳೋಣ ಸಿಂಪಲ್ ಎಕ್ಸಾಂಪಲ್ಗೆ. ಯಾವುದೋ ಒಂದು ಕ್ಯಾಟಗರಿಗೆ ಒಂದು 10 ಸೀಟ್ ರಿಸರ್ವ್ ಆಗಿದೆ, ಇನ್ನೊಂದು ಕ್ಯಾಟಗರಿಗೆ 10, ಇನ್ನೊಂದು ಕ್ಯಾಟಗರಿಗೆ 10, ಜನರಲ್ ಮೆರಿಟ್ಗೆ 50. ತುಂಬ ಜನ ಖುಷಿಯಾಗ್ಬಿಡ್ತಾರೆ, ಯಾಕೆಂದರೆ ಜನರಲ್ ಮೆರಿಟಲ್ಲಿ ಜಾಸ್ತಿ ಸೀಟ್ ಇದೆ ಅಂತ ನೋಡಲಿಕ್ಕೆ ಜಾಸ್ತಿ ಕಾಣುತ್ತೆ. ಬಟ್ ಎಲ್ಲರೂ ಫಸ್ಟ್ ಕೈ ಹಾಕೋದೆ ಜನರಲ್ ಮೆರಿಟ್ಗೆ. ನಾನು ಎಲ್ಲರೂ ಕೈ ಹಾಕೋದು ಅಂದರೆ ಸ್ಟೂಡೆಂಟ್ಸ್ ಎಲ್ಲ KE ಅವರು ಫಸ್ಟ್ ಅಲಾಟ್ ಮಾಡೋದು ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿಲಿ ಒಂದು 10 ಸೀಟು, ಇನ್ನೊಂದು ಕ್ಯಾಟಗರಿಯಲ್ಲಿ 10 ಸೀಟ್ ಇರುತ್ತೆ. ಸೊ ಯಾವ ಕ್ಯಾಟಗರಿ ಇದೆ, ತುಂಬ ಕ್ಯಾಟಗರೀಸ್ ಇದೆ. 1G, 2AG, 2BG, 3AG, 3BG, SC ಜನರಲ್, ST ಜನರಲ್, ಹೈದರಾಬಾದ್ ಕರ್ನಾಟಕ ರೂರಲ್ಲು, ಕನ್ನಡ ಮೀಡಿಯಮು, 2AR, 2AK, 3AR, 3A ಈ ಥರ SC ರೂರಲ್, ST ಕನ್ನಡ, ST ರೂರಲ್ಲು ತುಂಬ ಕ್ಯಾಟಗರೀಸ್ ಇದೆ. ನೆಕ್ಸ್ಟು ರ್ಯಾಂಕ್ ಯಾರು ಬಂದಿದ್ದಾರೆ, ಫಸ್ಟ್ ರ್ಯಾಂಕು ಯಾರೋ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಬಂದಿದ್ದಾನೆ ಅಂದ್ಕೊಳ್ಳಿ. ಅವನಿಗೆ ಫಸ್ಟ್ ಇಲ್ಲಿ ಹೊಟ್ಟೋಗುತ್ತೆ, 1 ಸೀಟ್ ಹೋಗುತ್ತೆ. ಎಷ್ಟು ಉಳ್ಕೋತು, 49 ಸೀಟ್ಸ್, 49 ಉಳ್ಕೊಂಡಿದೆ. ರ್ಯಾಂಕ್ ಟು 3AG. ನಾವೇನು ಅನ್ಕೋತೀವಿ, ಇದು ಯಾವುದೋ 3AGಯಲ್ಲಿ ಇದೆ ಅಂದ್ಕೊಳ್ಳಿ, ಇಲ್ಲಿ ಸೀಟ್ ಅಲಾಟ್ ಆಗುತ್ತೆ ಅಂತ ಯೂಶ್ವಲಿ ಅಂದ್ಕೊಂಡಿರ್ತೀವಿ. ಗೊತ್ತಿಲ್ಲ ಆದರೆ ಫಸ್ಟ್ ಟೈಮ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಉಳಿದವ್ರಿಗೆಲ್ರಿಗೂ ಗೊತ್ತಿರುತ್ತೆ, ನೀವೆಲ್ಲ ಬುದ್ಧಿವಂತರು ಅಂತ ಗೊತ್ತು. 3AGಯಲ್ಲಿ ಅಲಾಟ್ ಆಗೋದಿಲ್ಲ ಇವನಿಗೆ. ಇಲ್ಲಿ 49 ಸೀಟ್ ಉಳಿದಿತ್ತಲ್ಲ, ಜನರಲ್ ಮೆರಿಟಲ್ಲೇ ಹೋಗೋದು, 48 ಸೀಟ್ ಆಯಿತು. ಯಾಕೆ 3AGಯಲ್ಲಿರೋನಿಗೆ ಜನರಲ್ ಮೆರಿಟಲ್ಲಿ ಅಲಾಟ್ ಮಾಡ್ತಾರೆ ಅಂದರೆ
ಎಲ್ಲ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೂ ಫಸ್ಟ್ ಸೀಟ್ ಅಲಾಟ್ ಆಗೋದು ಜನರಲ್ ಮೆರಿಟ್ ಕೋಟಾದಲ್ಲೇ ಇಫ್ ದೇರ್ ರ್ಯಾಂಕ್ ಈಸ್ ಗುಡ್. ಈಗ ರ್ಯಾಂಕ್ 2 3 AG ಅವ್ರು ಬಂದಿದ್ದಾರೆ, ಸೊ ಅವ್ರಿಗೆ 3 AG ಅವ್ರು ಕೊಡೋದಿಲ್ಲ ಜನರಲ್ ಮೆರಿಟಲ್ಲಿ. ನೆಕ್ಸ್ಟ್ ರ್ಯಾಂಕ್ 3 ಹೋಗೋಣ. ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿರೋದು ಇದು ಸುಮ್ಮನೆ ಇಂಡಿಕೇಟಿವ್ ಪ್ರೋಸೆಸ್ ಅಷ್ಟೇ. ಇದು SC ರೂರಲ್ ಹುಡುಗಂದು ರ್ಯಾಂಕ್ 3 ಬಂದಿದೆ, 3rd ರ್ಯಾಂಕ್ ಬಂದಿದ್ದಾನೆ. ಸೊ ಅವನು SC ಕ್ಯಾಟಗರಿಲಿರೋ ಇದರಲ್ಲೇ ಅಲಾಟ್ ಮಾಡೋದಿಲ್ಲ ಕೆ ಇ ಅವರು, ಅವ್ನಿಗೆ ಅಲಾಟ್ ಆಗೋದು ಜನರಲ್ ಮೆರಿಟಲ್ಲಿ. 48 ಇದ್ದಿದ್ದು ಏನಾಯಿತು, ಈಗ 47 ಸೀಟ್ ಆಯಿತು. ನೆಕ್ಸ್ಟ್ 4th ರ್ಯಾಂಕು ST ಕನ್ನಡ ಮೀಡಿಯಮ್. ST ಕನ್ನಡ ಮೀಡಿಯಮ್ದು ಆ ಕಾಲೇಜಲ್ಲಿ ರಿಸರ್ವ್ ಆಗಿದೆ, ಬಟ್ ಸೀಟ್ ಅಲಾಟ್ ಆಗೋದು ಕೆ ಎ ಮೂಲಕ ಜನರಲ್ ಮೆರಿಟಲ್ಲಿ 46 ಸೀಟ್ಸ್ ಆಯಿತು. ಅಲಾಟೆಡ್ ಕ್ಯಾಟಗರೀಸ್ ಜನರಲ್ ಮೆರಿಟೆ. ಈ ಒಂದು ಬೇರೆ SC ರೂರಲ್ ST ಕನ್ನಡ 3 AG ಏನಿದ್ರು. ರ್ಯಾಂಕ್ 5 ಯಾವ ಹುಡುಗ ಬಂದಿದ್ದಾನೆ, ಯಾವ ಸ್ಟೂಡೆಂಟ್ ಬಂದಿದ್ದಾನೆ, ಹುಡುಗ ಅಂದ ತಕ್ಷಣ ಹುಡುಗಿರು ಬೇಜಾರು ಮಾಡ್ಕೊಬೇಡಿ, ಹುಡುಗ ಹುಡುಗಿ ಏನೇ ಅನ್ನಲಿ ದೇ ಆರ್ ಸ್ಟೂಡೆಂಟ್ಸ್. 1AK 5th ರ್ಯಾಂಕ್. ಸೊ ಅವ್ರಿಗೂ ಫಸ್ಟ್ ಅಲಾಟ್ ಆಗೋದು ಇಲ್ಲಿ. ಯಾಕೆ ಜನರಲ್ ಮೆರಿಟಲ್ಲಿ ಇನ್ನೂ ಸೀಟ್ಸ್ ಇದೆ, 45 ಸೀಟ್ಸ್ ಆಯಿತು. ಇದೇ ರೀತಿ ಬೇರೆ ಇಲ್ಲಿ ಜನರಲ್ ಮೆರಿಟ್ ಇದ್ರೂ ಸ್ಟೂಡೆಂಟು ಅಲ್ಲೇ ಅಲಾಟ್ ಆಗುತ್ತೆ. ಎಲ್ಲಿವರೆಗೂ ಅಲಾಟ್ ಆಗುತ್ತೆ, ಈ 50 ಇರೋದು 0 ಆಗೋವರೆಗೂ ಅಲಾಟ್ ಆಗ್ತಾನೆ ಹೋಗುತ್ತೆ ಜನರಲ್ ಮೆರಿಟಲ್ಲೇ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬರಲಿ, NCC ಬರಲಿ, ಇನ್ನೊಂದು ಯಾವುದದು ಸ್ಪೋರ್ಟ್ಸ್ ಕೋಟಾ ಇರಲಿ, ಎನಿ ಕೋಟಾ ಫಸ್ಟು ಖಾಲಿ ಆಗೋದೆ ಜನರಲ್ ಮೆರಿಟ್ ಅನ್ನೋ ಬುಟ್ಟಿಯಲ್ಲಿರೋ ಸೀಟ್ಸ್ ಮಾತ್ರ ಖಾಲಿ ಆಗ್ತಾ ಹೋಯ್ತು. ಒಂದಷ್ಟು ಎಷ್ಟು ಖಾಲಿ ಆಗುತ್ತೆ, 50 ಸೀಟ್ ಇದೆ, 50 ರ್ಯಾಂಕ್ 50 ಬಂತು ಅಂದ್ಕೊಳ್ಳಿ. ರ್ಯಾಂಕ್ 50 ಬಂದರೆ ಇಲ್ಲಿ ಖಾಲಿ ಆಗಿರುತ್ತೆ. ರ್ಯಾಂಕ್ 50 ಬಂತು, ಖಾಲಿ ಆಯಿತು. ರ್ಯಾಂಕ್ 50 ಆದಮೇಲೂ ರ್ಯಾಂಕ್ 51 ಫಾರ್ ಎಕ್ಸಾಂಪಲ್ ಒಂದು 2 BG ಅಂದ್ಕೊಳ್ಳಿ. ರ್ಯಾಂಕ್ 51 2 BG. ಈಗ 2 BG ಫಸ್ಟು ಜನರಲ್ ಮೆರಿಟು ನೋಡುತ್ತೆ, KEA ವೆಬ್ಸೈಟ್ ಸಾಫ್ಟ್ವೇರು ನೋಡುತ್ತೆ, ಇಲ್ಲಿ ಖಾಲಿ ಆಯಿತು, 0 ಆಗಿಬಿಟ್ಟಿದೆ. ಈಗ 2 BGಯಲ್ಲಿ ಇಲ್ಲೊಂದು 10 ಸೀಟ್ ಇದೆಯಲ್ಲ, ಈಗ 2 BGಯಿಂದ ಸೀಟು ಖಾಲಿ ಆಗುತ್ತೆ ಒಂದು, ಈಗ 9 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಯಾವುದು ST ಜನರಲ್ ಅಂದ್ಕೊಳ್ಳಿ. ST ಜನರಲ್ ಒಬ್ಬ ಬಂದಿದ್ದು, ಇಲ್ಲಿ ಜನರಲ್ ಮೆರಿಟ್ ಖಾಲಿ ಆಗೋಯಿತು. ಈಗ ST ಜನರಲ್ ಇರೋದ್ರಲ್ಲಿ 10ರಲ್ಲಿ 1 ಹೋಗುತ್ತೆ, 9 ಉಳ್ಕೊಳ್ಳುತ್ತೆ. ಸೊ ಜನರಲ್ ಮೆರಿಟ್ ಖಾಲಿ ಆದ ಮೇಲೆ ಬೇರೆ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಇಫ್ ಯುವರ್ ರ್ಯಾಂಕ್ ಈಸ್ ಗುಡ್, ಜನರಲ್ ಮೆರಿಟಲ್ಲಿ ಸೀಟ್ಸ್ ಅವೈಲಬಿಲಿಟಿ ಇದೆ ಅಂದರೆ ಫಸ್ಟು ಜನರಲ್ ಮೆರಿಟಲ್ಲೇ ಖಾಲಿ ಆಗೋದು. ಸೊ ಇದೊಂದು ನೆನಪಿರಲಿ. ಹಾಗಾಗಿ ನಾನು ಹೇಳಿದೆ, ಆ ಕಾಲೇಜಲ್ಲಿ ನೀವು ಯಾವುದೋ ಒಂದು ಡಿಸೈಡೆಡ್ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಗೆ ಸೀಟ್ ರಿಸರ್ವ್ ಆಗಿಲ್ಲ ಅಂದರೂ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಿ, ಮಿಸ್ ಮಾಡಬೇಡಿ, ತುಂಬ ತಲೆ ಉಪಯೋಗಿಸೋಕೆ ಹೋಗಬೇಡಿ. ಸಿಂಪ್ಲಿ ಎಂಟರ್ ದಟ್ ಆಪ್ಷನ್. ಯಾಕೆ ಅಂದರೆ ನೀವು ಯಾವುದೋ ಒಂದು ಕ್ಯಾಟಗರಿ ಫಾರ್ ಒಂದು 3AK ಅಂದ್ಕೊಳ್ಳಿ, 3AK ಅಂದ್ಕೊಳ್ಳಿ, ಆ ಕಾಲೇಜಲ್ಲಿ ರಿಸರ್ವೇಷನ್ ಇಲ್ಲ, ಬಟ್ ನಿಮ್ಗೆ ರ್ಯಾಂಕ್ ಚೆನ್ನಾಗಿದೆ. ಸೊ ನಿಮಗೆ ಫಸ್ಟ್ ಅಲಾಟ್ ಆಗೋದೇ ಜನರಲ್ ಮೆರಿಟಲ್ಲಿ, ಅಲ್ಲಿ ಸೀಟ್ಸ್ ಇದೆ ಅಂದರೆ ನಿಮ್ಗೆ ಅಲಾಟ್ ಆಗಿಬಿಡುತ್ತೆ. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸಲ್ಲಿರೋ ಕ್ಯಾಟಗರೀಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆಪ್ಷನ್ ಎಂಟ್ರಿ ಮಾಡಿ ಅನ್ನೋದು ನನ್ನ ರೆಕಮೆಂಡೇಷನ್ನು. ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿತ್ತು. ನೆಕ್ಸ್ಟ್ ನೋಡೋಣ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ಐ ಆಮ್ ಸಕ್ಸಸ್ಫುಲ್. While allotting to special category candidates, namely defense, ex-defense, scouts, guides, CAPF, ex-defense, first allotment will be made under general merit category as per their ranks. ಅವ್ರ ರ್ಯಾಂಕ್ ಏನಾದರೂ ಚೆನ್ನಾಗಿತ್ತು, ಈ ಡಿಫೆನ್ಸು, ಎಕ್ಸ್-ಡಿಫೆನ್ಸು, ಸ್ಕೌಟ್ಸು, ಗೈಡ್ಸು ಎಲ್ಲರಿಗೂ ಫಸ್ಟ್ ಅಲಾಟ್ ಆಗೋದೇ ಜನರಲ್ ಮೆರಿಟಲ್ಲಿ. ಯಾಕೆ ಜನರಲ್ ಮೆರಿಟಲ್ಲಿ ನಿಮ್ಮದು ಒಳ್ಳೆ ರ್ಯಾಂಕ್ ಇದ್ದರೂ ನಿಮ್ಗೆ ಸೀಟ್ ಅಲಾಟ್ ಆಗಲ್ಲ ಅಂದರೆ ಎಲ್ಲರಿಗೂ ಮೊದಲೇ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಿಬಿಡತ್ತೆ. ಹಾಗಾಗಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ತುಂಬ ಒಳ್ಳೆ ರ್ಯಾಂಕ್ ಬಂದರೆ ಆಗ ಜನರಲ್ ಮೆರಿಟ್ ಅನ್ನೋ ಬುಟ್ಟಿಯಲ್ಲಿ ಇನ್ನೊಂದು ಸೀಟ್ ಇರುತ್ತೆ, ನಿಮ್ಗೆ ಸಿಗುತ್ತೆ. ಇಫ್ ದ ಸೀಟ್ ಈಸ್ ನಾಟ್ ಅವೈಲಬಲ್ ಇನ್ GM, ಇವ್ರಿಗೆ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ, if the seat is not available in GM, then it will be allotted in the respective reserved category if seats are available, and then finally the seats will be allotted under special category if seats are available in the order of merit. So GM ಅಲ್ಲಿ ಇಲ್ಲ ಅಂದ್ಕೊಳ್ಳಿ, GM ಅಲ್ಲಿ ಖಾಲಿ ಆಗೋಯಿತು. ಇದೆಯಲ್ಲ ಸ್ಪೆಷಲ್ ಕ್ಯಾಟಗರಿ, ಅವ್ರದ್ದು ಒಂದು ಯಾವುದೋ ಒಂದು ಕ್ಯಾಸ್ಟ್ ಇರುತ್ತೆ, 3AGನೋ 2AGನೋ 2BGನೋ ಯಾವುದೋ ಇರುತ್ತೆ, ಅಲ್ಲಿ ಹೋಗಿ ಸೀಟ್ ಕೊಡ್ತಾರೆ. ಅಲ್ಲೂ ಖಾಲಿ ಆಯಿತು ಅಂದ್ಕೊಳ್ಳಿ, ಆಮೇಲೆ ಸ್ಪೆಷಲ್ ಕ್ಯಾಟಗರಿಗೆ ಒಂದಷ್ಟು ಪರ್ಸೆಂಟೇಜ್ ಸೀಟ್ಸ್ ರಿಸರ್ವ್ ಆಗಿರುತ್ತೆ, ಅಲ್ಲಿ ಆಮೇಲೆ ಅವ್ರಿಗೆ ಅಲಾಟ್ ಆಗುತ್ತೆ. ವೈಲ್ ಅಲಾಟಿಂಗ್ ಟು ರಿಸರ್ವ್ಡ್ ಕ್ಯಾಟಗರೀಸ್ ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇನ್ ಇಂಜಿನಿಯರಿಂಗ್, ಫಸ್ಟ್ ಅಲಾಟ್ಮೆಂಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ಸೂಪರ್ ನ್ಯೂಮರರಿ ಕೋಟಾ. ಇಂಜಿನಿಯರಿಂಗ್ ಬಂದಾಗ ಫಸ್ಟು ಇಫ್ ದೇ ಆರ್ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ, ಫಸ್ಟ್ ಸೂಪರ್ ನ್ಯೂಮರರಿ ಕೋಟಾ ಸೀಟ್ ಅಲಾಟ್ ಆಗಿಬಿಡುತ್ತೆ. ಫೀಸ್ 27,000 ಏನೋ ಇದೆ, ತುಂಬ ಕಡಿಮೆ ಇದೆ. ಇಫ್ ಎಲಿಜಿಬಲ್ ದೆನ್ ಅಂಡರ್ ಜನರಲ್ ಮೆರಿಟ್ ಕ್ಯಾಟಗರಿ, ಫಸ್ಟ್ ಸೂಪರ್ ನ್ಯೂಮರರಿ ಕೋಟಾ ಅಲಾಟ್ ಆಗುತ್ತೆ ಇಫ್ ದೇ ಆರ್ ಎಲಿಜಿಬಲ್, ಇಲ್ಲಾಂದರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗುತ್ತೆ. ನೆಕ್ಸ್ಟು ಫೈನಲಿ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಅಂಡರ್ ಸ್ಪೆಷಲ್ ಕ್ಯಾಟಗರಿ ಇಫ್ ಸೀಟ್ಸ್ ಆರ್ ಅವೈಲಬಲ್ ಇನ್ ದ ಆರ್ಡರ್ ಆಫ್ ಮೆರಿಟ್. ಲಾಸ್ಟಲ್ಲಿ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಉಳಿದಿರೋ ಸೀಟ್ಸ್ಗೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಸೂಪರ್ ನ್ಯೂಮರರಿ ಕೋಟಾ, ಜನರಲ್ ಮೆರಿಟ್, ಅವರ ಕ್ಯಾಸ್ಟಲ್ಲಿರೋ ಜನರಲ್ ಮೆರಿಟ್ ಎಲ್ಲ ಖಾಲಿ ಆದ ಮೇಲೆ ಸ್ಪೆಷಲ್ ಕ್ಯಾಟಗರಿಗೆ ಹೋಗ್ತಾರೆ.
ಹಾಗಾಗಿ ನೀವು ಮೆಡಿಕಲಲ್ಲೂ ನೋಡಿರ್ತೀರ, ಒಂದು 9 ಲಕ್ಷ 10 ಲಕ್ಷ ರ್ಯಾಂಕ್ ಬಂದಿರುತ್ತೆ, ಬಟ್ ಒಳ್ಳೆ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರುತ್ತೆ. ಯಾಕೆಂದರೆ ಫಸ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪು, ಸ್ಪೋರ್ಟ್ಸ್ ಕೋಟಾ, NCCಗೆ ಫಸ್ಟು ಸೀಟ್ಸ್ ಅಲಾಟ್ ಆಗೋದು. ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಬೀನ್ ಅಲಾಟೆಡ್ ಎನ್ ಇಂಜಿನಿಯರಿಂಗ್ ಸೀಟ್ ಅದರ್ ದ್ಯಾನ್ ದ ಸೂಪರ್ ನ್ಯೂಮರರಿ ಕೋಟಾ, then if the same seat is available under supernumerary quota in any of the subsequent rounds, then such candidate will be allotted under supernumerary quota. ಸೊ ಒಂದೊಂದು ರೌಂಡಲ್ಲೂ 3 ಫೇಸ್ ಇರುತ್ತೆ ಅಂತ ಹೇಳಿದ್ದೀನಿ. 1, 2, 3 ಈಚ್ ರೌಂಡಲ್ಲೂ ತುಂಬ ಇಟ್ರೇಷನ್ಸ್ ಇರುತ್ತೆ ಅಂತಲೇ ಹೇಳಿದ್ದೀನಿ. ಅದು ತುಂಬ ಇಟ್ರೇಷನ್ಸಲ್ಲಿ ಚೆಕ್ ಮಾಡ್ತಾ ಇರುತ್ತೆ. ಸೊ ಆಗ ಮುಂದಿನ ಯಾವುದೇ ಒಂದು ಸುತ್ತಿನಲ್ಲಿ ಸೂಪರ್ನ್ಯೂಮರರಿ ಕೋಟಾ ಸೀಟ್ ಏನೋ ಇದ್ದರೆ ನಿಮಗೆ ಅಲಾಟ್ ಆಗುತ್ತೆ ಇಫ್ ಯು ಆರ್ ಎಲಿಜಿಬಲ್. ಸೊ ಇದನ್ನೇ ಇಷ್ಟೊತ್ತು ಹೇಳಿದರೆ ಇಲ್ಲೊಂದಿದೆ ಈಗ ಫಸ್ಟ್ ಫೇಸ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. Allotment of seats of all disciplines to all the disciplines as per the seat matrix issued by the government. Seat matrix ಅಲ್ಲಿ ಏನಿರುತ್ತೋ ಆ ಸೀಟ್ಸ್ ಮಾತ್ರ ಅಲಾಟ್ ಮಾಡುತ್ತೆ. ಫಸ್ಟ್ ಫಿಸಿಕಲಿ ಡಿಸೇಬಲ್ಡ್, NCC, ಸ್ಪೋರ್ಟ್ಸ್, ಕಂಬೈನ್ಡ್ ಕೌನ್ಸಿಲಿಂಗ್ ಆದರೆ ಆಗುತ್ತೆ. ಮೆಡಿಕಲ್, ಡೆಂಟಲ್ಲು, ನೆಕ್ಸ್ಟ್ ಆಯುಷ್ ಕೋರ್ಸಸ್ಸು, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಫಾರ್ಮ್ ಸೈನ್ಸು, ನೆಕ್ಸ್ಟು ಫಾರ್ಮಸಿ ಕೋರ್ಸಸ್ಗೆ ಆಗುತ್ತೆ. ಇದು ಫಸ್ಟ್ ರೌಂಡಲ್ಲಿ ಆಯಿತು. ನಿಮ್ಗೆ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ, ಆದ್ರೂ ಸೆಕೆಂಡ್ ರೌಂಡ್ದು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಸೆಕೆಂಡ್ ರೌಂಡ್ದು ಸ್ವಲ್ಪ ಸೆಕೆಂಡ್ ಫೇಸ್ ಅದು ಇಷ್ಟೊತ್ತು ಹೇಳಿದ್ದು ಬರೀ ಫಸ್ಟ್ ಫೇಸ್. ರೌಂಡ್ 1 ಫಸ್ಟ್ ಫೇಸ್. ಈಚ್ ರೌಂಡಲ್ಲೂ 3 ಫೇಸ್ ಇರುತ್ತಲ್ಲ, ಈಗ ಸೆಕೆಂಡ್ ಫೇಸ್ಗೆ ಬರುತ್ತೆ. ಆಫ್ಟರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ದ ಫಸ್ಟ್ ಫೇಸ್ ಇದು ರೌಂಡಲ್ಲ. ಆ ಡಿಫ್ರೆನ್ಸಸ್ ತಿಳ್ಕೊಳ್ಳಿ. ರೌಂಡ್ ಅಂದ್ರೇನು, ಫೇಸ್ ಅಂದ್ರೇನು, ಇಟ್ರೇಷನ್ಸ್ ಅಂದ್ರೇನು ಅಂತ. ಆಫ್ಟರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ದ ಫಸ್ಟ್ ಫೇಸ್, ಆ್ಯಕ್ಷನ್ ವಿಲ್ ಬಿ ಟೇಕನ್ ಟು ಅಲಾಟ್ ದ ಸೀಟ್ಸ್ ಫಾರ್ ದ ಸೆಕೆಂಡ್ ಫೇಸ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. ಸೆಕೆಂಡ್ ಫೇಸ್ಗೆ ಬರುತ್ತೆ. ಸೆಕೆಂಡ್ ಫೇಸಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದನ್ನ ಸ್ವಲ್ಪ ಬೇರೆ ಕಲರಲ್ಲಿ ಹಾಕಿದ್ದೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ಫೇಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್, ದ ಸೀಟ್ಸ್ ದಟ್ ರಿಮೇನ್ ಅನ್ಫಿಲ್ಡ್ ಆಫ್ಟರ್ ಆಲ್ ದ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಂ ಕೋಟಾ ಆಫ್ ದ ರಿಸರ್ವ್ಡ್ ಕ್ಯಾಟಗರೀಸ್ ವಿಲ್ ಬಿ ಕನ್ವರ್ಟೆಡ್ ಟು ಜನರಲ್ ಆಫ್ ದ ರೆಸ್ಪೆಕ್ಟಿವ್ ರಿಸರ್ವ್ಡ್ ಕ್ಯಾಟಗರೀಸ್. ಫಸ್ಟ್ ಫೇಸ್ ಆಗೋಯ್ತು. ರೌಂಡ್ 1 ಫಸ್ಟ್ ಫೇಸ್ ಆಯಿತು. ರೂರಲಲ್ಲಿ ಅನ್ಫಿಲ್ಡ್ ಸೀಟ್ಸು, ರೂರಲ್ಲಿ ಯಾವುದೋ ಉಳ್ಕೊಂಡಿದೆ, ಕನ್ನಡ ಮೀಡಿಯಮ್ ಕೋಟಾದಲ್ಲಿ ಒಂದಷ್ಟು ಉಳ್ಕೊಂಡಿದೆ ಅಂದ್ಕೊಳ್ಳಿ. ಇವೆಲ್ಲ ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಸೊ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. SC ರೂರಲ್, SC ಕನ್ನಡ ಮೀಡಿಯಮ್ ಕ್ಯಾಟಗರಿ ಇದೆ, ಏನಾದರೂ ಸೀಟ್ಸ್ ಉಳಿದಿದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು SC ಜನರಲ್. ST ರೂರಲ್, ST ಕನ್ನಡ ಮೀಡಿಯಮ್ ಉಳ್ಕೊಂಡ್ರೆ ST ಜನರಲ್ ಕನ್ವರ್ಟ್ ಆಗುತ್ತೆ. 1 ರೂರಲ್ 1 ಕನ್ನಡ ಉಳ್ಕೊಂಡ್ರೆ 1 ಜನರಲ್ ಆಗುತ್ತೆ. 2AR 2A ಉಳ್ಕೊಂಡ್ರೆ 2A ಜನರಲ್ ಆಗುತ್ತೆ. 2BR 2BK ಉಳ್ಕೊಂಡ್ರೆ 2BG ಆಗುತ್ತೆ. 3AR 3AKL ಸೀಟ್ಸ್ ಉಳ್ಕೊಂಡ್ರೆ 3AG, 3BR 3BKL ಉಳ್ಕೊಂಡ್ರೆ 3BGಗೆ ಮಾತ್ರ ಕನ್ವರ್ಟ್ ಮಾಡ್ತಾರೆ, ಜನರಲ್ ಮೆರಿಟ್ಗೆ ಅಲ್ಲ. ದಿಸ್ ಈಸ್ ಇನ್ ಸೆಕೆಂಡ್ ಫೇಸ್ ಅಲಾಟ್ಮೆಂಟ್. ಯಾವಾಗ ಇದು ಕನ್ವರ್ಟ್ ಆಗುತ್ತೆ? ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಸೆಕೆಂಡ್ ಫೇಸ್ ಆ್ಯಂಡ್ ಆಫರ್ಡ್ ಓನ್ಲಿ ಟು ದ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ಯಾರಿಗೆ ಆಫರ್ ಮಾಡ್ತಾರೆ? ನಾಟ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್, ಓನ್ಲಿ ಟು ದ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. SCR SCK ಅದು ಕನ್ವರ್ಟ್ ಆಯಿತು SC ಜನರಲ್ಗೆ. ಸೊ SC ಜನರಲ್ಗೆ ಮಾತ್ರ ಅಲಾಟ್ ಮಾಡ್ತಾರೆ. 3AK 3AR 3AK 3AG ಕನ್ವರ್ಟ್ ಆಯಿತು. ಯಾರಿಗೆ ಈ ಸೀಟ್ ಹೋಗುತ್ತೆ? ಓನ್ಲಿ ಫಾರ್ 3AG ಕ್ಯಾಂಡಿಡೇಟ್ಸ್ಗೆ ಸೆಕೆಂಡ್ ಫೇಸಲ್ಲಿ. ಇಂಪಾರ್ಟೆಂಟ್ ಅಂತಿದೆ, ಅಟ್ಲೀಸ್ಟ್ ಇದನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಇನ್ ದಿಸ್ ಫೇಸ್ ಓನ್ಲಿ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್. ಸೆಕೆಂಡ್ ಫೇಸ್ ರೌಂಡ್ 1ನಲ್ಲಿ ಓನ್ಲಿ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಆ್ಯಂಡ್ GM ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಇನ್ ಸೆಕೆಂಡ್ ಫೇಸ್ ರೌಂಡ್ 1. ಫರ್ದರ್ GM and SNQ ಸೀಟ್ಸ್ ವಿಲ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. GM ಮತ್ತು SNQ ಸೀಟ್ಸು ಸಹ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ಫೇಸಲ್ಲಿ. ಇದರಲ್ಲಿ ಇನ್ನೂ ತುಂಬ ಡೀಟೇಲ್ಸ್ ಇತ್ತು, ನಾನು ಕೊಡಲಿಕ್ಕೆ ಹೋಗ್ತಿಲ್ಲ, ಎಲ್ಲ ಕಟ್ ಮಾಡಿದ್ದೀನಿ, ಎಡಿಟ್ ಆಗಿದೆ ಅದೆಲ್ಲ. ನೆಕ್ಸ್ಟು ಲಾಸ್ಟ್ ಫೇಸ್ ಆಫ್ ರೌಂಡ್ 1, ಥರ್ಡ್ ಫೇಸ್. ಆಫ್ಟರ್ ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ದ ಸೆಕೆಂಡ್ ಫೇಸ್ ಆಫ್ ಅಲಾಟ್ಮೆಂಟ್, ಸೆಕೆಂಡ್ ಫೇಸ್ ಫಸ್ಟ್ ಫೇಸ್ ಆಯಿತು. ಸೆಕೆಂಡ್ ಫೇಸಲ್ಲಿ ಓನ್ಲಿ ಫಾರ್ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಆಯಿತು, ಜನರಲ್ ಮೆರಿಟ್ಗೆ ಅಲಾಟ್ ಆಗಲಿಲ್ಲ. ದ ಸೀಟ್ಸ್ ದಟ್ ರಿಮೇನ್ ಅನ್ಫಿಲ್ಡ್ ಅಂಡರ್ ವೇರಿಯಸ್ ರಿಸರ್ವ್ಡ್ ಜನರಲ್ ಕ್ಯಾಟಗರೀಸ್, ಯಾಕೆಂದರೆ ಎಲ್ಲನೂ SCG STG 1G 2AG 2BG 3AG 3BG GMR GMK ಇವ್ರಿಗೆಲ್ಲ ಕನ್ವರ್ಟ್ ಆಗಿತ್ತಲ್ವ. ಅಲಾಂಗ್ ವಿತ್ ಅನ್ಫಿಲ್ಡ್ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್, ಯಾವಾಗಲೂ ಸ್ಪೆಷಲ್ ಕ್ಯಾಟಗರಿ ಸೀಟ್ಸಲ್ಲಿ ಒಂದಷ್ಟು ಅನ್ಫಿಲ್ ಆಗೇ ಇರುತ್ತೆ, ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ. ಇಫ್ ಎನಿ ವಿಲ್ ಬಿ ಕನ್ವರ್ಟೆಡ್ ಟು ಜನರಲ್ ಮೆರಿಟ್ ಕ್ಯಾಟಗರಿ. ಇಲ್ಲೆಲ್ಲಾದರೂ ಏನಾದರೂ ಸೀಟ್ಸ್ ಉಳಿದಿದ್ದರೆ SC ಜನರಲ್ ST ಜನರಲ್ 1J 2AG ಎಲ್ಲ ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಸೀಟ್ಸು ಅನ್ಫಿಲ್ ಆಗಿದ್ದರೆ, ಫಿಲ್ ಆಗಿಲ್ಲ ಅಂದರೆ all of those will be converted to general merit category and offered to general merit candidates along with all other reserved category candidates. ಯಾರಿಗೆ ಅಲಾಟ್ ಆಗುತ್ತೆ? ಜನರಲ್ ಮೆರಿಟ್ಗೆ ಕನ್ವರ್ಟ್ ಮಾಡಿದ್ರು, ಯಾರಿಗೆ ಅಲಾಟ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಕ್ವಶನ್ ಬರುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೂ ಅಲಾಟ್ ಮಾಡ್ತಾರೆ, ಬೇರೆ ಎಲ್ಲ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೂ ಅಲಾಟ್ ಮಾಡ್ತಾರೆ ಥರ್ಡ್ ಫೇಸ್ ಆಫ್ ಅಲಾಟ್ಮೆಂಟಲ್ಲಿ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಥರ್ಡ್ ಫೇಸ್ ಆಫ್ ಅಲಾಟ್ಮೆಂಟ್?
ಆಫ್ಟರ್ ಕಂಪ್ಲೀಷನ್ ಆಫ್ ದ ಲಾಸ್ಟ್ ಸ್ಟೇಜ್ ಆಫ್ ಅಲಾಟ್ಮೆಂಟ್ ಆಫ್ ದ ಸೀಟ್ಸ್, ಲಾಸ್ಟ್ ಫೇಸ್ ಅಂದರೆ ಇದೆ, ಥರ್ಡ್ ಫೇಸೇ, ಫಸ್ಟ್ ರೌಂಡಲ್ಲಿ ಲಾಸ್ಟ್ ಫೇಸ್. ದ ಸೀಟ್ಸ್ ರಿಮೈನ್ಡ್ ಅನ್ಅಲಾಟೆಡ್ ಇಫ್ ಎನಿ in any reserved category will be converted to GM automatically and will be offered to all the eligible candidates. ಯಾವುದೇ ಸೀಟ್ ಉಳಿಲಿ ಥರ್ಡ್ ಫೇಸಲ್ಲಿ ಅದನ್ನು ಕೊನೆಯಲ್ಲಿ ಜನರಲ್ ಮೆರಿಟ್ ಕನ್ವರ್ಟ್ ಮಾಡ್ತಾರೆ, ಮತ್ತು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಯಾರ್ಯಾರು ಎಲಿಜಿಬಲ್ ಇರ್ತಾರಲ್ಲ ಎಲ್ಲರಿಗೂ ಅಲಾಟ್ ಆಗುತ್ತೆ. ಫ್ರಮ್ ಫಸ್ಟ್ ಟು ಲಾಸ್ಟ್ ರ್ಯಾಂಕ್ ಬೇಸ್ಡ್ ಆನ್ ದ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್. ಅದಕ್ಕೆ ನಾನು ಹೇಳೋದು ಆಪ್ಷನ್ ಎಂಟ್ರಿ ಪ್ರಯಾರಿಟೀಸು ಕರೆಕ್ಟಾಗಿ ಫಿಕ್ಸ್ ಮಾಡಿ. ಲಾಸ್ಟ್ ಕ್ಯಾಂಡಿ 2.5 ಲಕ್ಷ ನಿಮ್ಮದು ರ್ಯಾಂಕ್ ಇದ್ದರೂ ಸಹ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ ಇಫ್ ಯುವರ್ ಆಪ್ಷನ್ ಎಂಟ್ರಿ ಈಸ್ ಕರೆಕ್ಟ್. ಸುಮ್ಮನೆ ಕಡಿಮೆ ಮಾಡ್ತಾರೆ ಎಲ್ಲರೂ, ಸಾಕು ಇಷ್ಟೇ ಸುಸ್ತಾಗ್ಬಿಡ್ತಾರೆ. ಒಂದು 25,000 ನಿಮ್ಮದು ರ್ಯಾಂಕ್ ಬಂದಿರುತ್ತೆ, 25,000 ಕಟ್ ಆಫ್ ಇರುವಂಥ ಲಾಸ್ಟ್ ಇಯರ್ ಕಟ್ ಆಫ್ ನೋಡೋದು, 25,000ಕ್ಕೆ ನಿಲ್ಲಿಸ್ಬಿಡೋದು. ಹಾಗೆ ದಯವಿಟ್ಟು ಮಾಡಬೇಡಿ, ಜಾಸ್ತಿ ಮಾಡಿ ತೊಂದರೆ ಇಲ್ಲ. ಬಾಟಮಲ್ಲಿರೋ ಕಾಲೇಜ್ಗೆ ನಿಮಗೇನು ಅಲಾಟ್ ಆಗೋದಿಲ್ಲ. ನಾನೊಂದು 1000 ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅಂದ್ಕೊಳ್ಳಿ, ಒಂದು 1000 ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ನನ್ನ ರ್ಯಾಂಕ್ ತುಂಬ ಚೆನ್ನಾಗಿದೆ, ಒಂದು 10K ಅಂದ್ಕೊಳ್ಳಿ. ಮೇಲಿಂದ ಕೊಟ್ಕೊಂಡು ಹೋಗ್ತಾರೆ, ಟಾಪಿಂದ ನಿಮ್ಮ ಪ್ರಯಾರಿಟಿ ಚೆಕ್ ಮಾಡ್ಕೊಂಡು ಹೋಗುತ್ತೆ ಸಾಫ್ಟ್ವೇರು, ಕೆಳಗಡೆಯಿಂದ ಅಲ್ಲ. ನನ್ನ 1000th ಪ್ರಯಾರಿಟಿ ಇದೆಯಲ್ಲ ಅಲ್ಲೇನು ಕೊಡೋದಿಲ್ಲ ನನಗೆ, ಮೇಲಿಂದನೇ ಕೊಡೋದು. ಸಾಕು ಸರ್ ನಮಗೆ ಇಲ್ಲೆಲ್ಲೂ ಬೇಡ ಅಂತ ಹೇಳೋಕ್ಕೆ ಹೋಗ್ಬಿಡಿ. ಎಂಟರ್ ಆ್ಯಸ್ ಮಿನಿ ನಂಬರ್ ಆಫ್ ಆಪ್ಷನ್ಸ್ ಆ್ಯಸ್ ಪಾಸಿಬಲ್. ಜಾಸ್ತಿ ಮಾಡೋದ್ರಿಂದ ನಿಮಗೇನು ತೊಂದರೆ ಇಲ್ಲ, ಲಾಸ್ ಇಲ್ಲ, ದುಃಖ ಇಲ್ಲ. ಕಡಿಮೆ ಮಾಡೋದ್ರಿಂದ ನಿಮಗೇನಾದರೂ ತೊಂದರೆ ಆಗಬಹುದು. ಆಪ್ಷನ್ ಏನದು ಸೀಟ್ ಅಲಾಟ್ ಆಗದೇ ಇರೋ ಚಾನ್ಸಸ್ ಇರಬಹುದು. ಯಾವುದೋ ಒಂದು ನಿಮ್ಗೆ ಇಷ್ಟ ಇರೋಲ್ಲ ಕಾಲೇಜು, ಒಂದು ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರ ಅಂದ್ಕೊಳ್ಳಿ. ಸೊ ಅದೇನು ಸಿಗಬೇಕು ಅಂತೇನಿಲ್ಲ, ಯಾಕೆಂದರೆ ಮೇಲಿಂದ ಮೇಲೆ ನಿಮಗೇನೋ ಸಿಗೋ ಚಾನ್ಸ್ ಇದ್ರೆ ಅದು ಸಿಗುತ್ತೆ. ಅಲ್ಲೇನೂ ಚಾನ್ಸ್ ಇಲ್ಲ ಅಂದರೆ ಮಾತ್ರ ಕೆಳಗಡೆ ಇರೋ ಕಾಲೇಜಿಗೆ ಬರುತ್ತೆ. ಸೊ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ದೀರಾ, ಇನ್ನೂ ನನ್ನ ಪ್ರಕಾರ ಇನ್ನೂ ತುಂಬ ಟೈಮ್ ಇದೆ. ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ತುಂಬ ಟೈಮ್ ಇದೆ. ಹಾಗಾಗಿ ಈಗ ನೀಟ್ UG 2024 ಲಿಂಕ್ ಚೆಕ್ ಮಾಡಿ KEಯಲ್ಲಿ, ಅಲ್ಲಿ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೂ ಬಿಟ್ಟಿದ್ದಾರೆ. ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ಸೇಂಟ್ ಜಾನ್ಸ್ ಆಪ್ಷನ್ಗೆಲ್ಲ ಎಡಿಟ್ ಮಾಡೋದಕ್ಕೆ ಮರ್ತ್ಬಿಟ್ಟಿರ್ತಾರೆ ಪಾಪ ಕೆಲವರು. ತೆಲುಗು ಮೈನಾರಿಟಿ, ತಮಿಳ್ ಮೈನಾರಿಟಿ, ತುಳು ಮೈನಾರಿಟಿ ಕ್ಲೇಮ್ ಮಾಡೋದು ಈಗ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೂ ಬಿಟ್ಟಿದ್ದಾರೆ. ಯಾಕೆಂದರೆ ಈಗ ಟೈಮ್ ತಾಳ್ತಾ ಹೋಗ್ತಾರೆ. ಯಾಕೆಂದರೆ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಇನ್ನೂ ನೋಟಿಫಿಕೇಷನ್ ರಿಲೀಸ್ ಮಾಡಿಲ್ಲ ಯಾವಾಗ ಸ್ಟಾರ್ಟ್ ಮಾಡಬೇಕು ಕೌನ್ಸಿಲಿಂಗ್ ಅನ್ನೋದು. ಹಾಗಾಗಿ ಇದೇ ಥರ ಏನೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೂ 10-15 ದಿನ ಟೈಮ್ ಇದೆ. ತುಂಬ ಯೋಚನೆ ಮಾಡಿ, ತುಂಬ ತಲೆ ಕೆಡಿಸ್ಕೊಬೇಡಿ, ಬಟ್ ಎಷ್ಟು ಬೇಕೋ ಅಷ್ಟು ತಲೆ ಕೆಡಿಸ್ಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಒಳ್ಳೆಯದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.